ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ಕಸದ ಸಮಸ್ಯೆಗೆ ಬ್ರೇಕ್ ಹಾಕೋಕೆ ಮಾಸ್ಟರ್ ಪ್ಲಾನ್ ಒಂದನ್ನ ರೆಡಿ ಮಾಡಿಕೊಂಡಿದ್ದಾರೆ. ಕಸ ವಿಲೇವಾರಿಯಲ್ಲಿ ಗುತ್ತಿಗೆದಾರರ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ ಮಿನಿಸ್ಟರ್. ಇನ್ನು ಕಸ ವಿಲೇವಾರಿಯಲ್ಲಿ ಗುತ್ತಿಗೆದಾರರ ಕಳ್ಳಾಟಕ್ಕೆ ಮಿನಿಸ್ಟರ್ ಬ್ರೇಕ್ ಹಾಕಿರುವಂತದ್ದು. ಇನ್ನು ಮುಂದೆ ಜಿಪಿಎಸ್ ಇಲ್ಲದ ವಾಹನಗಳಲ್ಲಿ ಕಸ ಸಾಗಾಟ ಬಂದ್ ಮಾಡಲಾಗಿದೆ. ಇನ್ನು ಜಿಪಿಎಸ್ ಇಲ್ಲದ ವಾಹನಗಳಲ್ಲಿ ಕಸವನ್ನ ಸಾಗಿಸಿದ್ರೆ ಗುತ್ತಿಗೆದಾರರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಸೂಕ್ತ ಕಸ ವಿಲೇವಾರಿ ಮಾಡದ ಅಧಿಕಾರಿಗಳ ವಿರುದ್ಧ ಸಚಿವರು ಇಲ್ಲಿ ಗರಂ ಆಗಿದ್ದಾರೆ. ನೋಂದಣಿ ಇಲ್ಲದ ವಾಹನಗಳಲ್ಲೂ ಮಾಡಂಗಿಲ್ಲ ಕಸ ಸಾಗಾಟ ಅಂತ ಹೇಳಲಾಗ್ತಾ ಇದೆ. ಇನ್ನು ಜೊತೆಗೆ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಜಿಪಿಎಸ್ ಅಳವಡಿಕೆ ಮಾಡುವುದು ಕಡ್ಡಾಯ. ಕಸದ ಸಮಸ್ಯೆಗೆ ಬ್ರೇಕ್ ಹಾಕಲು ಪೊಲೀಸರನ್ನ ಬಳಸಿಕೊಳ್ಳಲು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಜಿಪಿಎಸ್ ಇಲ್ಲದ ವಾಹನಗಳಿಗೆ ಬಿಲ್ ಮಾಡದಂತೆಯೂ ಕೂಡ ತಾಕೀತನ್ನ ಮಾಡಲಾಗಿದೆ. ಇನ್ನು ರಾತ್ರೋರಾತ್ರಿ ಕಸವನ್ನ ಏನಾದರೂ ಬಿಸಾಕಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡರು. ಜಿಬಿಎ ಅಧಿಕಾರಿಗಳಿಗೆ ಪೊಲೀಸರು ಕೂಡ ಈಗ ಸಾಥ್ ನೀಡುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಗಿದೆ. ಇನ್ನು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ನಡೀತಾ ಇರೋ ಸಭೆ ಇದು. ಓನ್ ಯೂಸ್ಗೆ ಬೇರೆ ರೇಟ್ ಇದೆ, ಆಮೇಲೆ ಎಲ್ಲೋ ಬೋರ್ಡ್ಗೆ ಬೇರೆ ರೇಟ್ ಇದೆ. We will not get into that. ಅವರಾದ್ರೂ ಟೇಕ್ ಓವರ್ ಆಫೀಸರ್ಸ್ ಎಲ್ಲ ಇಲ್ಲಿ you are not get with that position. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಲ್ಲಾಸ್, ಈಗ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಕೂಡ ಸಭೆ ಆಗಿದೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ, ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ಅಂಕಿತಾ, ಆಗಸ್ಟ್ 15ರ ಒಳಗಡೆ ಬೆಂಗಳೂರನ್ನ ಸ್ವಚ್ಛಗೊಳಿಸಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಬಂದಿದ್ರು. ಈ ಕುರಿತಂತೆ ಕಳೆದ 15 ದಿನಗಳ ಹಿಂದೆ ಅಧಿಕಾರಿಗಳಿಗೆ ಜಿಬಿ ಅಧಿಕಾರಿಗಳಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಖಾಲಿ ನಿವೇಶನ ಆಗಿರ್ಬೋದು, ಮತ್ತೆ ಕಂಡಲ್ಲಿ ಕಸ ಯಾರು ಸುರಿತಾರೆ ಅವ್ರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇನೆ ಇವತ್ತು ಜಿಬಿ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಆ ಒಂದು ಸಭೆಯಲ್ಲಿ ಇನ್ನು ಮುಂದೆ ರಾತ್ರಿ ವೇಳೆ ಕಸವನ್ನ ಯಾರು ಸುರಿತಾರೆ ಅಂತವರ ವಿರುದ್ಧ ಕಠಿಣವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು. ಇದಕ್ಕೆ ಜಿಬಿ ಅಧಿಕಾರಿಗಳು ಪೊಲೀಸರ ಸಹಯೋಗವನ್ನ ಪಡೆದ್ಬಿಟ್ಟು ಈ ರೀತಿಯಾದಂತ ಯಾರು ರಾತ್ರಿ ವೇಳೆ ಕಸವನ್ನ ಸುರಿತಾರೆ ಅದಕ್ಕೆ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೇನೆ ಇನ್ನು ಮುಂದೆ ಯಾರಾದ್ರೂ ಕಸವನ್ನ ಕಂಡಲ್ಲಿ ಯಾರು ಹಾಕ್ತಾರೆ ಅವ್ರ ವಿರುದ್ಧ ದಂಡದ ಪ್ರಮಾಣವನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅಷ್ಟಲ್ಲದೆ ಇನ್ನೊಂದು ಆರೋಪ ಕೇಳಿ ಬರ್ತಾ ಇತ್ತು, ಗುತ್ತಿಗೆದಾರರು ಕಸವನ್ನ ವಿಲೇವಾರಿ ಮಾಡುವಂತ ವಿಚಾರದಲ್ಲಿ ಸಾಕಷ್ಟು ಅಕ್ರಮವನ್ನು ಎಸಗ್ತಾ ಇದ್ದಾರೆ. ಇದು ಕೂಡ ಒಂದು ಕಸದ ಸಮಸ್ಯೆಗೆ ಉದ್ಭವ ಆಗ್ಲಿಕ್ಕೆ ಕಾರಣ. ಅಂತಂದ್ರೆ 2 ಕಂಟೈನರ್ ಒಂದು ಲಾರಿ ಕಸವನ್ನ ತೆಗೆದುಕೊಂಡು ಹೋಗಿ ನಾನು 2 ಲಾರಿ ಕಸವನ್ನ ತೆಗೆದುಕೊಂಡು ಹೋಗಿದ್ದೀನಿ ಅನ್ನುವಂತ ಒಂದು ಬಿಲ್ ಅನ್ನ ಸೃಷ್ಟಿ ಮಾಡ್ತಿದ್ರು. ಆ ಕಸವನ್ನ ಬೇಕಾಬಿಟ್ಟಿಯಾಗಿ ಬಿಸಾಡುವಂತ ಕೆಲಸನೂ ಕೂಡ ಆಗ್ತಾ ಇತ್ತು. ಹೀಗಾಗಿ ಇನ್ನು ಮುಂದೆ ಜಿಪಿಎಸ್ ಇಲ್ಲದ ವಾಹನಗಳಲ್ಲಿ ಕಸವನ್ನ ವಿಲೇವಾರಿ ಮಾಡಬಾರದು ಅನ್ನುವಂತ ಒಂದು ಸೂಚನೆಯ ಜೊತೆಗೆ ಇನ್ನು ಮುಂದೆ ನೋಂದಣಿ ಇಲ್ಲದಂತ ವಾಹನಗಳು ಯಾವುದೇ ಇದ್ರೂ ಕೂಡ ಅಂತಹ ವಾಹನಗಳಲ್ಲಿ ಕಸವನ್ನ ವಿಲೇವಾರಿ ಮಾಡಬಾರದು ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಗುತ್ತಿಗೆದಾರರ ಕಳ್ಳಾಟಕ್ಕೂ ಕೂಡ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರ ಉದ್ದೇಶ ಒಂದೇ, ಇಡೀ ಬೆಂಗಳೂರನ್ನ ಆಗಸ್ಟ್ 15ರ ಒಳಗಡೆ ಸಂಪೂರ್ಣವಾಗಿ ಕ್ಲೀನ್ ಸಿಟಿ ಮಾಡಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಅನ್ನ ಇಟ್ಕೊಂಡು ಈ ಒಂದು ಸಭೆಯನ್ನ ಮಾಡ್ತಿದ್ದಾರೆ. ಸಭೆಯಲ್ಲಿ ಈಗಾಗಲೇ ಅಧಿಕಾರಿಗಳಾಗಿರ್ಬೋದು ಮತ್ತೆ ಗುತ್ತಿಗೆದಾರರು ಯಾವ ರೀತಿಯಾಗಿ ಕಳ್ಳಾಟವನ್ನ ಮಾಡ್ತಿದ್ದಾರೆ, ಯಾರು ನಕಲಿ ಬಿಲ್ ಅನ್ನ ಸೃಷ್ಟಿ ಮಾಡುವಂತ ಕೆಲಸಕ್ಕೆ ಬಹುತೇಕ ಗುತ್ತಿಗೆದಾರರು ಮುಂದಾಗ್ತಿದ್ದಾರೆ ಅಂತವರ ಅಂಕಿ ಅಂಶಗಳ ಸಮೇತ ಅಧಿಕಾರಿಗಳಿಗೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಅಂಕಿತಾ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಮಾಹಿತಿಗೆ.